ನಮಸ್ಕಾರ ದಾದಾ. ಹಾಂ ಸಾಗಲಿ ಸರ್. ಊಟ ಆಯ್ತಾ ನಿಮ್ದು? ಊಟ ಆಯ್ತು. ಎಲಿಮೆಂಟು, ಪೈಪು, ವಾಟರ್ ಗನ್ನು ಎಲ್ಲ ಮಾರ್ತೀನಿ ಸ್ವಾಮಿ. ಏಜ್ ಎಷ್ಟಣ್ಣ? ರೇಟು 100 ರೂಪಾಯಿ ಇದೆ, 300 ಇದೆ. ಏಜ್ ಏಜ್ 75. 75. ಈ ವಯಸ್ಸಲ್ಲಿ ಇಷ್ಟು ಕೆಲಸ ಮಾಡ್ತಾ ಇದ್ದೀರಲ್ಲ? ಮಾಡ್ತೀನಿ ಸ್ವಾಮಿ. ಅಲ್ವಾ ಬಾಡಿಗೆ ಕಟ್ಟೋದು ಇದೆಲ್ಲ ಹೇಳಿ ನೀವು. ಬಾಡಿಗೆ ಮನೇಲಿರೋದಾ? ಹಾಂ ಬಾಡಿಗೆ. ಎಲ್ಲಿರೋದಣ್ಣ? ಬಿಳಿಕಲ್ಲು, ಬ್ಯಾಡ್ರಹಳ್ಳಿ. ಬ್ಯಾಡ್ರಿ ಬಸ್ಸಲ್ಲಿ ಬರ್ತೀರಾ ಹಿಂಗೆ? ಇವೆಲ್ಲ ಐಟಮ್ ಎಲ್ಲಿಡ್ತೀರಾ? ಅಂಗಡಿ ತೆಗ್ದಾಗಲ್ಲಿ ಹತ್ರ. ಹಾಂ. ಎಷ್ಟು ಗಂಟೆಗೆ ತೆಗಿತೀರಾ? ಬೆಳಗ್ಗೆ 9ಕ್ಕೆ ಬರ್ತೀನಿ. ಸಾಯಂಕಾಲ 5:30ಗೆ ಹೋಗ್ತೀನಿ. 5:30. ಇದೇ ಕೆಲಸನ ಫಸ್ಟಿಂದನೂ ಹೆಂಗೆ? ಇದೇ ವ್ಯಾಪಾರ ಫಸ್ಟಿಂದನೂ? ಮೊದಲು ವೀಟ್ ಅಪಾರ್ಟ್ಮೆಂಟ್ ಆಗ್ತಾ ಇದೆ ಬಿನ್ನಿ ಮಿಲ್ ಹತ್ರ. ಬಿನ್ನಿ ಮಿಲ್ ಹತ್ರ ವೀಟ್ ಅಪಾರ್ಟ್ಮೆಂಟ್. ಇವಾಗ ಇಲ್ಲೇ ಆಗ್ತಾ ಇದ್ದೀನಿ ಏರ್ವಳ್ಳಿ ಕ್ರಾಸ್. ಮಕ್ಕಳು 3 ಆಳು. ಒಬ್ಬನು ಕೊರೋನಾದಲ್ಲಿ ಹೋಗ್ಬಿಟ್ಟ. 5 ವರ್ಷ ಆಯಿತು. ಇನ್ನಿಬ್ಬರು ಅವರೇ ಬೇರೆ ಬೇರೆ ಅವರು. ನಾನು ಹೆಂಡತಿಯೇ ಬೇರೆ. ಕಣ್ಣೇನಾಗಿರೋದಣ್ಣ? ಕಣ್ಣು ಆಪ್ರೇಷನ್ ಆಗಿ 20-30 ವರ್ಷ ಆಗೋಯ್ತು. ಹೌದಾ? ಏನಾಗಿತ್ತು? ಜೈಂಟ್ ಬಿಟ್ಟೋಗಿದ್ದು. ಮಿಂಟು ಹಾಸ್ಪಿಟಲ್ ಮಾಡಿಸ್ದೆ. 1-2 ವರ್ಷ ಕಾಣ್ತು, ಆಮೇಲೆ ಕಾಣಲಿಲ್ಲ. ಒಂದೇ ಸೈಡ್ ಕಾಣದ? ಲೆನ್ಸ್ ಹಾಕ್ತಿದ್ದೀನಿ. 25,000 ಆಗಿರುವಲ್ಲ ಆಗ ಶಾಂತಿನಗರದಲ್ಲಿ. ಸರಿ ಅಣ್ಣ, ಥ್ಯಾಂಕ್ ಯು. ಆ ತಾತನ ಕತೆ ಕೇಳ್ಬಿಟ್ಟು ನಮಗೂ ಬೇಜಾರಾಯಿತು. ಒಂದು ಕಣ್ಣು ಕಾಣಿಸ್ತಾ ಇಲ್ಲ, ಜೀವನ ಮಾಡಬೇಕು. ಕೊರೋನಾ ಟೈಮಲ್ಲಿ ಅವ್ರ ಮಕ್ಕಳು ಬೇರೆ ಒಬ್ಬ ಸತ್ತೋಗಿದ್ರಂತೆ. ಧನ್ಯವಾದ ಹೇಳ್ಬೇಕು. ಫೋಟೋ ತೆಗಿಯಲಿಲ್ಲ ಈ ಸತಿ, ವಿಡಿಯೋ ಅಷ್ಟೇ ಹಾಕ್ತಾಯಿದ್ದೀನಿ. ತುಂಬ ಥ್ಯಾಂಕ್ಸ್ ಯು ಸೋ ಮಚ್.